ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಕರ್ಮಣೇವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಜನಕ ಇತ್ಯಾದಿಗಳು ಅವರನ್ನೆಲ್ಲರನ್ನು ನಾವು ಇಂದು ಬಹಳ ನಮಗೆ ಆದರ್ಶರು ಅಂತ ತಗೊಳ್ತೀವಿ. ಜನಕ ಮಹಾರಾಜ, ಸೀತಾದೇವಿಯ ತಂದೆ, ಇಂತಹವರೆಲ್ಲರೂ ಕೂಡ ದಶರಥ, ಜನಕ, ಇಂತಹ ಮಹಾರಾಜಗಳನ್ನ, ದಿಲೀಪ ಮಹಾರಾಜ, ಇವರನ್ನೆಲ್ಲ ನಾವು ಆದರ್ಶವಾಗಿ ತಗೊಳ್ತೀವಿ. ಯಾಕೆಂತಂದ್ರೆ ಅವರು ಯಾವ ರೀತಿಯಲ್ಲಿ ಮನುಷ್ಯರು ಕರ್ಮವನ್ನ ಮಾಡಬೇಕು ಅನ್ನೋದನ್ನ ನಮಗೆ ತೋರಿಸ್ಕೊಟ್ಟಿದ್ದಾರೆ ಮತ್ತು ಅವರು ತಮಗೆ ಯಾವುದೇ ತಮ್ಮ ಸ್ವಾರ್ಥವಿಲ್ಲದೆ ಕೆಲಸವನ್ನ ನಿಭಾಯಿಸಿದ್ರಿಂದ ಅವರಿಗೆ ಆ ಕರ್ಮಗಳ ಲೇಪ ಇರಲೇ ಇಲ್ಲ. ನಾನು ಇದನ್ನ ಮಾಡಬೇಕು ಅಂತ ಭಗವಂತನ ನಿಯಮ ಇದೆ, ವೇದಗಳಲ್ಲಿ ಈ ರೀತಿ ಹೇಳಿದೆ, ಆದ್ದರಿಂದ ಈ ಕೆಲಸಗಳನ್ನ ನಾವು ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವರು ಮಾಡಿದ್ರೆ ಹೊರತು ನನಗೆ ರಾಜ್ಯ ಬೇಕು, ನನಗೆ ಪಟ್ಟ ಬೇಕು ಅನ್ನೋ ಯಾವುದೇ ಉದ್ದೇಶದಿಂದ ಯಾರೂ ಮಾಡಿಲ್ಲ. ಪಾಂಡವರಲ್ಲೂ ಅಷ್ಟೇ, ಯಾವತ್ತೂ ಕೂಡ ನಮಗೆ ರಾಜ್ಯ ಬೇಕು ಅನ್ನುವಂತಹ ಉದ್ದೇಶದಿಂದ ಅವರು ಯಾವುದೇ ಕೆಲಸವನ್ನು ಮಾಡಲೇ ಇಲ್ಲ. ಆದರೆ ದುರ್ಯೋಧನಾದಿಗಳು ಯಾವಾಗಲೂ ನಮಗೆ ಈ ಎಲ್ಲ ಸಂಪತ್ತು ನಮ್ಮದು, ನಮ್ಮದೇ ಇದು, ನಮಗಾಗಬೇಕು ಅನ್ನುವಂತಹ ಒಂದು ಭಾವನೆಯಿಂದನೇ ಎಲ್ಲ ಕೆಲಸವನ್ನ ಮಾಡಿದ್ರಿಂದ ಸಂಪೂರ್ಣವಾಗಿ ನಾಶವಾದರು. ಹೀಗಾಗಿ ಲೋಕಕ್ಕೆ ನಿದರ್ಶನವನ್ನ ಕೊಡೋದಕ್ಕೋಸ್ಕರ ನಾವು ಕೆಲಸಗಳನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು. ಇನ್ಯಾರು ಅಲ್ಲದೆ ಹೋದ್ರೂ ನಮ್ಮ ಮಕ್ಕಳು ಮತ್ತು ನಮಗಿಂತ ನಮ್ಮ ಕುಟುಂಬದಲ್ಲಿ ಇರುವಂತಹ ಕಿರಿಯರು ನಮ್ಮನ್ನ ಮಾರ್ಗದರ್ಶನಕ್ಕಾಗಿ ನೋಡ್ತಾನೆ ಇರ್ತಾರೆ. ನಾವು ಮಾಡಿದ್ದನ್ನ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಅನುಕರಣೆ ಮಾಡೇ ಮಾಡ್ತಾರೆ. ಹೀಗಾಗಿ ನಮ್ಮ ಕರ್ತವ್ಯ ಇಲ್ಲಿ ಹುಟ್ಟಿ ಬಂದು ಒಂದು ಕುಟುಂಬದಲ್ಲಿ ನಾವು ಇದ್ದ ಮೇಲೆ ನಮ್ಮ ಕಿರಿಯರಿಗೆ ಒಂದು ಮಾರ್ಗದರ್ಶನವಾಗುವಂತೆ ನಿರ್ಲಿಪ್ತತೆಯಿಂದ ಕೆಲಸ ಮಾಡುವುದೇ ನಮ್ಮ ಕರ್ತವ್ಯ. ಅದನ್ನು ನಾವು ಅರ್ಥ ಮಾಡಿಕೊಂಡು ಅದೇ ರೀತಿಯಲ್ಲಿ ಕರ್ತವ್ಯಕ್ಕೋಸ್ಕರ ಕೆಲಸಗಳನ್ನು ಮಾಡಬೇಕೇ ಹೊರತು ಸ್ವಾರ್ಥಕ್ಕೋಸ್ಕರ ಎಂದೂ ಯಾವ ಕೆಲಸವನ್ನ ಮಾಡಬಾರದು. ಬೇರೆಯವರಿಗೆ ಮಾದರಿಯಾಗುವಂತೆ ನಾವು ನಿರ್ಲಿಪ್ತರಾಗಿ ಕೆಲಸಗಳನ್ನ, ಕರ್ತವ್ಯಗಳನ್ನ ನಿಭಾಯಿಸಬೇಕು. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತು ಮಾರ್ಗಶಿರ ಮಾಸೆ ಶುಕ್ಲ ಪಕ್ಷಿ. ಇಂದು 25ನೇ ತಾರೀಕು ಮಂಗಳವಾರ, ಪಂಚಮಿ ತಿಥಿ ಮತ್ತು ಇಂದು ಬಾಲಯೋಗ ಅಮೃತ ಕರ್ಣ ಹಾಗೂ ಇಂದು ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರದ ಅಧಿಪತಿ ರವಿ. ಆದ್ದರಿಂದ ಇವತ್ತು ಎಲ್ಲರಿಗೂ ನನ್ನದೇ ನಡೆಯಬೇಕು, ನಾನು ಹೇಳಿದ್ದೆ ಸರಿ ಎನ್ನುವಂತಹ ಒಂದು ಧೋರಣೆ, ಭಾವನೆ ಇರುತ್ತೆ. ಅಹಂಕಾರಕ್ಕೆ ತಿರುಗದಂತೆ ಅದನ್ನು ನೋಡ್ಕೊಳ್ಬೇಕು. ನಾವು ಸರಿಯಾದ ರೀತಿಯಲ್ಲಿ ನಾವು ಕೆಲಸವನ್ನ ಮಾಡ್ತೇವೆ ಎನ್ನುವಂತಹ ಆತ್ಮವಿಶ್ವಾಸಕ್ಕೂ ಅಹಂಕಾರಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಕೆಲಸ ಮಾಡಬೇಕು. ಮೇಷರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ವೃಷಭ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಆದರೂ ಕೂಡ ಭಗವಂತನ ಅನುಗ್ರಹ ಪಡೆಯಬೇಕಾಗುತ್ತೆ. ಮನೆಯಲ್ಲಿ ಹಿರಿಯರಿದ್ರೆ ಅವರಿಗೆ ಮೊದಲು ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆಯೋದನ್ನ ಮರಿಬೇಡಿ. ಮಿಥುನ ರಾಶಿಯವರಿಗೆ ಇಂದು ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಮುಖ್ಯ ನಿರ್ಧಾರಗಳು ಬೇಡ. ಮೀಟಿಂಗ್ ಇತ್ಯಾದಿಗಳನ್ನ ಇನ್ನೆರಡು ದಿನ ನಂತರ ಪೋಸ್ಟ್ಪೋನ್ ಮಾಡಿಕೊಳ್ಳೋದು ಒಳ್ಳೆಯದು. ಕರ್ಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ನಿಮ್ಮ ಪ್ರೀತಿ ಪಾತ್ರದಿಂದ ಇವತ್ತು ಸಹಕಾರ ಪ್ರಾಪ್ತಿಯಾಗುತ್ತೆ. ನೀವು ಏನೇ ಮಾಡಿದ್ರು ಅದರಲ್ಲಿ ಬೇರೆಯವರ ಸಹಕಾರ ನಿಮಗೆ ಇದು ಲಭ್ಯ. ಸಿಂಹ ರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಜಯ ಪ್ರಾಪ್ತಿ. ಶತ್ರುಗಳು, ವೈರಿಗಳು ಹಿಮ್ಮೆಟ್ಟುತ್ತಾರೆ. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಆದರೂ ಕೂಡ ಮಕ್ಕಳಿಗೆ ಸಂಬಂಧಿಸಿದ ವಿಚಾರ, ಹಣಕಾಸಿಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಇಂದು ಕಿರಿಕಿರಿ ಇರುತ್ತೆ. ತುಲಾ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ, ಸ್ವಲ್ಪ ಕಷ್ಟವಾಗುತ್ತೆ. ಕೋರ್ಟ್ ಡಾಕ್ಯುಮೆಂಟೇಶನ್, ಕಚೇರಿಗಳು, ಮುಖ್ಯವಾದಂತಹ ಪೇಪರ್ಸ್ ಇವುಗಳಲ್ಲೆಲ್ಲ ನಿಮಗೆ ಯೋಚನೆಗಳು ಕಾಡಬಹುದು. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಯಾರು ಸೋಷಿಯಲ್ ಮೀಡಿಯಾ, ಮಾರ್ಕೆಟಿಂಗ್ ಇತ್ಯಾದಿಗಳಲ್ಲಿದ್ದೀರಿ ನಿಮಗೆಲ್ಲರಿಗೂ ಇಂದು ಅತ್ಯಂತ ಹೆಚ್ಚಿನ ಪ್ರಗತಿ ಸಾಧ್ಯ. ಧನು ರಾಶಿಯವರಿಗೆ ನಿಮ್ಮ ಕುಟುಂಬದ ವಿಚಾರಗಳಲ್ಲಿ ಇವತ್ತು ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಸಂಸಾರದಲ್ಲಿ ನೆಮ್ಮದಿ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಚಂದ್ರ ಪ್ರವೇಶ ಮಾಡೋದ್ರಿಂದ ಇವತ್ತು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ಬೇಸರಗಳೆಲ್ಲವೂ ಇವತ್ತು ಮಾಯವಾಗುತ್ತೆ. ಕುಂಭರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಇವತ್ತು ಬೇಡ. ಮುಖ್ಯವಾದಂತಹ ಮೀಟಿಂಗ್ ಇತ್ಯಾದಿಗಳಲ್ಲಿ ಇಂದು ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಅತಿ ಭಾವುಕತೆ ಹೆಚ್ಚಾಗಿರುತ್ತೆ. ಡಿಪ್ರೆಸಿವ್ ಥಾಟ್ಸ್ ಇರುತ್ತೆ. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ. ಗುಂಪುಗಳಿಂದ ಇವತ್ತು ಸಂತೋಷವನ್ನ ಪಡೆಯಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಭಗವದ್ಗೀತಾ ಶ್ಲೋಕಗಳನ್ನು ಪಠಣ, ಮನನ, ಶ್ರವಣ, ಲೇಖನ ಇವುಗಳನ್ನ ಮಾಡಬೇಕು. ಎಲ್ಲರಿಗೂ ಶುಭ ಮಸ್ತು. ಶ್ರೀಕೃಷ್ಣ ವಿಜಯತೆ.